ಕಾಂಗ್ರೆಸ್ ಸರ್ಕಾರದ ಮೊದಲ ಅವಧಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತು. ಬಹಳ ಅದ್ಭುತವಾಗಿ ಕೂಡ ಒಂದು ಇಲಾಖೆ ಕೆಲಸವನ್ನು ಕೂಡ ಮಾಡಿದರು. ಆದರೆ ಎರಡನೇ ಅವಧಿಯೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಆ ನಿರಾಸೆ ಆಗಿರ್ತಕ್ಕಂಥದ್ದು. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಧಾಕರ್ ಅವರಿದ್ದಾರೆ. ಸರ್, ಮೊದಲ ಅವಧಿಯಲ್ಲಿ ಕೂಡ ಹೆಚ್ಚಿಗೆ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದಿರಿ. ಎರಡನೇ ಅವಧಿಯಲ್ಲಿ ಕೂಡ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕೆ ಅದು ಎಲ್ಲ ಸುಳ್ಳಾಯಿತು ಅನ್ನುವಂಥದ್ದು? ಈಗ ತಾವು ನನಗೆ ತಮಗೆ ನಾನು ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಮಾಧ್ಯಮ ಸ್ನೇಹಿತರು ಎಲ್ಲರೂ ನಾನು ಕನಿಷ್ಠ ನಮ್ಮ ಇಲಾಖೆಯಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ತಾವು ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾನು ಚಿರಋಣಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ. ಯಾಕಂದರೆ ಪಕ್ಷದಲ್ಲಿ ಇದು ಗೊತ್ತಾಗಲಿಲ್ವಲ್ಲ ಅಂತಕ್ಕಂಥ ಬೇಸರ. ಈಗ ನನಗೆ ಸಂಶಯ ಬರ್ತಾ ಇದೆ, ಮಾಧ್ಯಮದವರಿಗೆ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಸುಧಾಕರ್ ಅವರು ಅನ್ನೋತಕ್ಕಂಥ ಅಭಿಪ್ರಾಯ ಮೂಡಿದೆ. ಆದರೆ ಪಕ್ಷದಲ್ಲಿ ಅದು ಮೂಡಲಿಲ್ವಲ್ಲ, ಪಕ್ಷದವರಿಗೆ ಇದು ಮುಟ್ಲಿಲ್ವಲ್ಲ. ಅಂದರೆ ಒಳ್ಳೆ ರೀತಿ ಕೆಲಸ ಮಾಡಿದವ್ರಿಗೆ ನೀವು ಮನ್ನಣೆ ಕೊಡಲ್ವಾ? ಪಕ್ಷದಲ್ಲಿ ಒಳ್ಳೆ ಇವತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಒಂದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ತಂದಂಥವ್ರಿಗೆ ಮುಂದುವರಿಸಬೇಕು ಅಂತಕ್ಕಂಥ ಆಲೋಚನೆ ಸರ್ಕಾರಕ್ಕೆ ಬರಲಿಲ್ವ ಅಂತಕ್ಕಂಥ ನೋವು ನನಗೆ ಕಾಡ್ತಾ ಇದೆ. ಸರ್, ಇದು ಜಾತಿ ಸಮೀಕರಣವ ಅಥವಾ ಹಣದ ಸಮೀಕರಣವ ಯಾವ ರೀತಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಇವತ್ತು ಸಹಜವಾಗಿ ಒಂದು ಸಂಪುಟ ರಚನೆ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥದ್ದು ಇವತ್ತು ಎಲ್ಲ ಯಾವುದೇ ಪಕ್ಷದಲ್ಲೂ ಇವತ್ತು ಸಚಿವ ಸಂಪುಟ ಮಾಡುವಂಥ ಸಂದರ್ಭದಲ್ಲಿ ಇರ್ತದೆ. ಆದರೆ ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಡದೇ ಇರತಕ್ಕಂಥದ್ದು ಬಹುಶಃ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಬೇಸರ ತಂದಿದೆ. ಅದರಿಂದ ನಾವು ಜಾತಿ ಮತ್ತೊಂದ್ರ ಬಗ್ಗೆ ಮಾತಾಡೋದಕ್ಕಿಂತ ಪಕ್ಷ ಯಾವ ರೀತಿ ಬಲವರ್ಧನೆಗೊಳ್ಳಬೇಕು, ಆ ಜಿಲ್ಲೆಯಲ್ಲಿ ಸ್ಥಳೀಕರಿಗೆ ಇವತ್ತು ಅವಕಾಶ ಮಾಡಿಕೊಟ್ರೆ ಮಾತ್ರ, ಅಲ್ಲಿ ಅವರು ಜವಾಬ್ದಾರಿ ವಹಿಸ್ಕೊಂಡ್ರೆ ಮಾತ್ರ ಅಲ್ಲಿ ಪಕ್ಷ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಹೈಕಮಾಂಡ್ ಒಂದು ರಿಪೋರ್ಟ್ ತೆಗೆದುಕೊಂಡಿರುತ್ತೆ, ಆ ಆಧಾರದ ಮೇಲೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು. ಇಲ್ಲಿ ಹೈಕಮಾಂಡ್ ನಾಯಕರ ಎಡವಟ್ಟ ಅಥವಾ ರಾಜ್ಯದಲ್ಲೇ ಇರ್ತಕ್ಕಂಥ ನಾಯಕರ ಎಡವಟ್ಟ ತಮಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ? ನೋಡಿ, ನಾನು 2024 ಮತ್ತು 2025ರಲ್ಲಿ ಆ ಒಂದು ವರ್ಷದ ಪೂರ್ಣ ಅವಧಿಯ ನನ್ನ ಸಾಧನೆಯ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿ ಮಾನ್ಯ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಖರ್ಗೆ ಸಾಹೇಬರಿಗೆ, ಸೋನಿಯಾ ಗಾಂಧಿ ಮೇಡಮ್ಗೆ, ಪ್ರಿಯಾಂಕಾ ಅವ್ರಿಗೆ ಮೇಡಮ್ಗೆ ಮತ್ತು AICC ಉಸ್ತುವಾರಿಗಳಿಗೆ ಇಬ್ಬರಿಗೂ ಹಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ರವಾನೆ ಮಾಡಿದ್ದೆ. ರಾಹುಲ್ ಗಾಂಧಿ ಅವರು ನನಗೆ ಪ್ರಶಂಸೆ ಪತ್ರವನ್ನು ಕಳಿಸಿದರು, 2 ವರ್ಷವೂ ಕಳಿಸಿದ್ದಾರೆ. ಈಗ ನಾನು ಏನು ಹೇಳಬೇಕು? ಈಗ ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ? ಈಗ ನನಗೆ ಏನಾದರೂ ಆ ರೀತಿ ರಿಪೋರ್ಟ್ ಕೊಟ್ಟಿದ್ದರೆ ದಯವಿಟ್ಟು ನಾನು ನೋಡೋಕ್ಕೆ ಬಯಸ್ತೀನಿ. ಯಾಕಂದರೆ ನನಗೆ ಗೊತ್ತಿಲ್ಲದಿರ ಏನಾದರೂ ನಾನು ತಪ್ಪು ಮಾಡಿದ್ದೀನಾ, ನನ್ನ ಇಲಾಖೆ ನಿರ್ವಹಣೆಯಲ್ಲಿ ಏನಾದರೂ ನನ್ನಿಂದ ಲೋಪ ಆಗಿದೆಯಾ? ಯಾಕಂದರೆ ರಾಜಕೀಯ ಇನ್ನೂ ನಾವು ಮಾಡೋದಿದೆ. ಮುಂದೆ ಇನ್ನೊಂದು ದಿನ ಅಕಸ್ಮಾತ್ ಏನೋ ನಾನು ಗ್ರಾಚಾರ ಕಟ್ಟಿ ಮತ್ತೆ ಮಂತ್ರಿ ಮಾಡಿಬಿಟ್ರೆ ಅವತ್ತು ನಾನು ಸರಿಯಾದ ರೀತಿ ನಡ್ಕೋಬೋದಲ್ಲ. ಆ ರಿಪೋರ್ಟ್ ಏನಿದೆ, ಅಕಸ್ಮಾತ್ ಏನು ರಿಪೋರ್ಟ್ ಯಾರು ಕೊಟ್ಟಿದ್ದಾರೆ, ಕೊಟ್ಟಿರೋಂಥವ್ರು ಯಾರು, ಅವರ ಒಂದು ಏನೋ ಇಂಟಿಗ್ರಿಟಿ ಏನು ಅಂತಕ್ಕಂಥದ್ದು ಪ್ರಶ್ನೆ. ಅದರಿಂದ ಇದ್ರ ಬಗ್ಗೆ ನಮಗೇನು ರಿಪೋರ್ಟು ಮತ್ತೊಂದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ಎಷ್ಟು ಸತ್ಯತೆಯಿಂದ ಕೂಡಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಸರ್, ತಾವೆಲ್ಲ ಶಾಸಕರು ಸೇರಿದಿರಿ, ಏನೆಲ್ಲ ಚರ್ಚೆ ಮಾಡ್ತೀರಿ? ಮತ್ತು ಮುಂದಿನ ನಿಮ್ಮ ಹೋರಾಟ ಅಂದರೆ ಪಕ್ಷದಲ್ಲಿ ಆಗಿರ್ತಕ್ಕಂಥ ತಮಗೆ ಅನ್ಯಾಯ ಅದನ್ನು ಯಾವ ರೀತಿಯ ವ್ಯಕ್ತಪಡಿಸಲಿಕ್ಕೆ ಮುಂದೆ ಏನು ವೇದಿಕೆ ಕಲ್ಪಿಸ್ಕೊಳ್ತೀರಿ? ನೋಡಿ, ಈಗ ಸಚಿವ ಸಂಪುಟದ ವಿಸ್ತರಣೆ ಆಗೋಗಿದೆ. ಈಗ ನಾವೇನು ಬೇರೆ ಏನು ಮಾತಾಡಿದ್ರು ಅದರಿಂದ ಈಗ ಅವಕಾಶಗಳು ಯಾರಿಗೂ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಈಗ ಭಾಳಷ್ಟು ಜನ ಅಸಮಾಧಾನಗೊಟ್ಟಿರ್ತಕ್ಕಂಥವರು ಅವರೆಲ್ಲರೂ ನಾವು ಒಬ್ರಿಗೊಬ್ಬರು ಮಾತಾಡ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಪಕ್ಷದಲ್ಲಿ ನಮಗಾಗಿರ್ತಕ್ಕಂಥ ಅಥವಾ ಪಕ್ಷದ ಈ ತೀರ್ಮಾನದಿಂದ ಆಗಿರ್ತಕ್ಕಂಥ ಬೇಸರದ ಬಗ್ಗೆ ಅವ್ರ ಮುಂದೆ ಇಡ್ತೀವಿ. ಅವ್ರು ಏನು ಅದಕ್ಕೆ ಪರಿಹಾರ ಕೊಡ್ತಾರೆ, ಅದನ್ನು ಯಾವ ರೀತಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಅವ್ರ ಮುಂದೆ ಕೆಲವ್ರನ್ನ CM ಅವರು ಕೂಡ ಭೇಟಿಯಾಗಿದ್ದಾರೆ, ಇನ್ನು ಕೆಲವರು KPC ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ತಾವು ಯಾರನ್ನು ಭೇಟಿ ಮಾಡಿದರೆ ತಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದ್ದಾರೆ? CM ಆಗಿರ್ಬೋದು, KPC ಅಧ್ಯಕ್ಷರಾಗಿರ್ಬೋದು, ಅಥವಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಾಗಿರ್ಬೋದು. ನೋಡಿ, ಈಗ ನಾವು ಯಾರನ್ನು ಭೇಟಿ ಮಾಡೋದಿಲ್ಲ. ಅವ್ರು ಏನಾದರೂ ನಮಗೆ ಕರೆ ಕೊಟ್ಟರೆ ಖಂಡಿತ ನಾವು ಅವ್ರನ್ನ ಮಾತಾಡ್ತೀವಿ. ನಾವು ಯಾರ ಹತ್ರನೂ ಹೋಗಿ ನಾವು ನಮ್ಮ ಅಹವಾಲನ್ನು ಹೇಳುವಂಥದ್ದಕ್ಕಾಗೋದಿಲ್ಲ. ಯಾಕಂದರೆ ಈಗಾಗಲೇ ನಾವು ಹೇಳಿದ್ದೀವಿ, ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ. ಆದ್ದರಿಂದ ನಾವಾಗಿ ಯಾರ ಹತ್ರನೂ ಹೋಗಿ ನಾವು ಕೇಳೋದಿಲ್ಲ. ಇದಿಷ್ಟು MC ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಬಸವರಾಜ್ ಯುಗ, ರಾಜ್ ನ್ಯೂಸ್, ಬೆಂಗಳೂರು.